ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತು ಜುಲೈ 5ನೇ ತಾರೀಕು. ಈ ಸಬ್ಬತ್ ದಿನದ ಒಂದು ಮುಂಜಾನೆ ಜಾವದಲ್ಲಿ ದೇವರ ಪಾದ ಸನ್ನಿಧಿಗೆ ಬಂದು ದೇವರನ್ನು ಆರಾಧಿಸುವ ಈ ಒಂದು ಅಮೂಲ್ಯ ಅವಕಾಶಕ್ಕಾಗಿ ಸ್ತೋತ್ರ. ಬಹಳ ದಿನಗಳ ನಂತರ ನನಗೆ ಪುನೊಮ್ಮೆ ದೇವರ ಒಂದು ಸಣ್ಣ ರೀತಿಯಲ್ಲಿ ದೇವರ ವಾಕ್ಯ ನಿಮಗೆ ಹಂಚಿಕೊಳ್ಳುವ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ದೇವರ ನಾಮಕ್ಕೆ ಕೋಟಿ ಮಿಲಿ ಸ್ತೋತ್ರಗಳು. ದೇವರು ನಮಗೊಂದು ಕೊಟ್ಟ ಕರ್ತವ್ಯವಿದೆ. ನೀನು ಈ ಲೋಕದಲ್ಲಿರುವಾಗ ಲೋಕದ ಕಟ್ಟ ಕಡೆಯವರೆಗಿನ ಸುವಾರ್ತೆಯನ್ನು ಸಾರು. ಆದರೆ ನಾವು ಮನುಷ್ಯರು ಅನೇಕ ರೀತಿಯಿಂದ ನಮ್ಮ ಬ್ಯುಸಿ ಲೈಫಲ್ಲಿ ಅದನ್ನು ಎಷ್ಟೋ ಜನ ನಾವು ಮರೆತು ಬಿಟ್ಟಿದ್ದೇವೆ. ಆದರೆ ನಮಗೆ ಕೊಟ್ಟ ಕರ್ತವ್ಯವನ್ನು ನಾವು ಅವಕಾಶ ಸಿಕ್ಕಿದಾಗ ಮಾಡುವಂಥದ್ದು ಅದು ದೇವರ ಒಂದು ದೊಡ್ಡ ಆಶೀರ್ವಾದವು, ದೇವರ ಪ್ರೀತಿಯೂ ಆಗಿದೆ. ನಾವು ಈ ಶುಭ ಮುಂಜಾನೆಯಲ್ಲಿ ದೇವರ ಒಂದು ಸಣ್ಣ ವಾಕ್ಯ ಹೇಳೋದಾದರೆ ನೋಡಿ, ಮನುಷ್ಯನ ಜೀವಿತದಲ್ಲಿ ದೇವರು ಹೇಳ್ತಾರೆ, ಪ್ರಸಂಗಿ 5ನೇ ಅಧ್ಯಾಯ 18ನೇ ವಚನದಲ್ಲಿ, ಇಗೋ ನಾನು ಕಂಡದ್ದು ಇದೆ, ದೇವರು ಒಬ್ಬನಿಗೆ ದಯಪಾಲಿಸಿರುವ ಜೀವಮಾನದ ದಿನಗಳಲ್ಲ, ಅವನು ಅನ್ನಪಾನಗಳನ್ನು ತೆಗೆದುಕೊಂಡು ತಾನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದು ಮೇಲಾಗಿಯೂ ಉಚಿತವಾಗಿಯೂ ಇದೆ. ಇದೇ ಅವನ ಪಾಲು. ಮತ್ತು ಆತನು ಯಾವನಿಗೆ ಆಸ್ತಿಪಾಸ್ತಿಗಳನ್ನು ದಯಪಾಲಿಸುವನಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು, ಅವನ ಸುಖವು ದೇವರ ಅನುಗ್ರಹ. ಇಂಥವನು ತನ್ನ ಜೀವಮಾನದ ದಿನಗಳನ್ನು ಹೆಚ್ಚಾಗಿ ಗಣನೆಗೆ ತಾರನು. ಇವನು ತನ್ನ ಹೃದಯಾನಂದದಲ್ಲಿ ಮಗ್ನನಾಗಿರುವಂತೆ ದೇವರು ಮಾಡಿದ್ದಾನೆ ಎಂದು ಹೇಳಿ, ನಾವೆಲ್ಲ ರೀತಿಯಲ್ಲಿಯೂ ದೇವರಿಗೆ ಕೃತಜ್ಞರಾಗಿದ್ದು, ದೇವರು ನಮಗೆ ಲೋಕದಲ್ಲಿ ಜೀವಿಸುವಾಗ ಎಲ್ಲವೂ ಬೇಕು. ಆದರೆ ನಾವು ಅತಿಯಾಗಿ ಆಸೆ ಪಡದೆ ದೇವರು ಕೊಟ್ಟದ್ದನ್ನು, ನಾವು ಪಟ್ಟ ಪ್ರಯಾಸದಲ್ಲಿ ದೇವರು ಕೊಟ್ಟದ್ದನ್ನು ತಗೊಂಡು ಅನ್ನಪಾನಗಳನ್ನು, ದೇವರು ಕೊಟ್ಟ ಆಸ್ತಿಪಾಸ್ತಿಗಳನ್ನು ಅನುಭವಿಸಲಿಕ್ಕೆ ದೇವರು ಕೂಡ ನಮಗೆ ಒಂದು ಕೃಪೆ ಕೊಟ್ಟರೆ ಮಾತ್ರ ಅದನ್ನು ಅನುಭವಿಸುವ ಭಾಗ್ಯ ನಮಗೆ ಸಿಗ್ತದೆ. ಅಂಥವನು ತನ್ನ ಹೃದಯಾನಂದದಲ್ಲಿ ಮಗ್ನನಾಗಿರುವನು. ದೇವರು ಕೊಡುವ ಮಹಾಕೃಪೆ, ದೇವರು ಕೊಡುವ ಪ್ರೀತಿ, ಆ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಈ ಲೋಕದಲ್ಲಿ ನಮಗೆ ಅತಿಯಾಗಿ ಆಸೆ ಕೂಡ ಇರಬಾರ್ದು. ದೇವರು ಹೇಳ್ತಾರೆ, ಅತಿಯಾಗಿ ಆಸೆ ಪಟ್ಟರು ಎಷ್ಟೋ ಜನರಿಗೆ ಈಗ ಕೋಟಿಗಟ್ಟಲೆ ನಮ್ಮ ಹತ್ರ ನಾವು ಕೂಡಿಸಿಟ್ಕೊಳ್ತೀವಿ, ಆದರೆ ಅದನ್ನು ತಿನ್ನುವ ಯೋಗ ನಮಗಿರುವುದಿಲ್ಲ. ಅದಕ್ಕಿಂತ ಗರ್ಭಸ್ರಾವದ ಪಿಂಡವೇ ಲೇಸು, ಅದರ ಶಾಂತಿ ಅದಕ್ಕಿಂತ ಹೆಚ್ಚು ಅಂತ ದೇವರು ಹೇಳ್ತಾರೆ. ಇದ್ದದ್ರಲ್ಲಿ, ದೇವರು ಕೊಟ್ಟದ್ರಲ್ಲಿ ಸಂತೃಪ್ತಿಯಾಗಿ ದೇವರಿಗೆ ಸ್ತೋತ್ರ ಹೇಳುವವರಾಗಿ, ಅದರಿಂದ 4 ಜನಕ್ಕೆ ನಮ್ಮಿಂದ ಏನಾದರೂ ಒಳ್ಳೆಯದಾಗೋದ್ರೆ ಮಾಡುವವರಾಗಿ, ಈ ಲೋಕದಲ್ಲಿ ಜೀವಿಸುವ ದಿನಗಳೆಲ್ಲ ಆತನನ್ನು ನಂಬಿಕೊಂಡು ಆತನ ಪ್ರೀತಿಯಲ್ಲಿ ಎಲ್ಲ ಶೋಧನೆಗಳನ್ನು ಜಯಿಸುವವರಾಗಿ ಆತನ ಭಯಭಕ್ತಿಯಲ್ಲಿ ನಾವು ಮುಂದೆ ಹೋಗೋದಾದರೆ ಆತನ ಅದ್ಭುತ ರೀತಿಯಲ್ಲಿ ನಮ್ಮನ್ನು ನಡೆಸಿ. ಲೋಕದಲ್ಲಿ ಹೋರಾಟ ಭಾಳ ಉಂಟು, ಆದರೆ ಆ ಹೋರಾಟವನ್ನು ಜಯಿಸುವ ಶಕ್ತಿಯು ಆ ಪರಿಶುದ್ಧಾತ್ಮನ ನಮಗೆ ದಯಪಾಲಿಸ್ತಾನೆ. ಆತನು ಕೊಟ್ಟ ಹೊರೆಯು ಅದು ನಮಗೆ ಬಾಧ್ಯತೆಯು ಅದು ಭಾರವಾದದಲ್ಲ. ಆತ ನಮಗೆ ಬಹಳ ಕಾಲ ಸಹ ಆತ ನಮ್ಮಿಂದ ಕೇಳೋದಿಲ್ಲ. ಆತನಿಗೆ ಕೃತಜ್ಞತೆಯಾಗಿ ಆತನಲ್ಲಿ ನಂಬಿಕೆ ಇಟ್ಟು ಆತನ ವಿಶ್ವಾಸಗಳಲ್ಲಿ ಜೀವಿಸುವಂಥದ್ದೇ ಆತನು ನಮ್ಮಿಂದ ಬಯಸುವಂಥದ್ದು. ಅದರಿಂದ ನಮ್ಮ ಜೀವಿತ ಎಂಬ ನಾವೆಲ್ಲ ನಾವು ಮುಂದೆ ಹೋಗುವಾಗ ಆತನ ನಾವಿಕನಾಗಿ ಮುಂದೆ ಇಟ್ಟುಕೊಂಡು, ಮೋಶೆಯ ಮುಂದೆ ಇಸ್ರಾಯೇಲರನ್ನು ಕರೆದುಕೊಂಡು ಬರುವಾಗ ಅಗ್ನಿ ಸ್ವರೂಪವಾಗಿ ದೇವರು ಆತನ ಮುಂದೆ ಇದ್ದನು. ಅದೇ ರೀತಿ ನಮ್ಮ ಮುಂದೆ ಸೇರ್ತಾನೆ. ನಾವು ದೇವರಿಗೆ ಎಲ್ಲ ರೀತಿಯಲ್ಲಿಯೂ ಯೋಗ್ಯರಾಗಿ ಸ್ತೋತ್ರ ಹೇಳುವವರಾಗಿ ಆತನ ಭಯಭಕ್ತಿಯಲ್ಲಿ ಜೀವಿಸುವುದಾದರೆ ಆತನ ಕೃಪೆಯು ಸದಾಕಾಲವಿರುವುದು. ಆಗ ನಾವು ಜೀವಮಾನದಲ್ಲೆಲ್ಲ ವಾಕ್ಯದಲ್ಲಿ ಹೇಳಿದಂತೆ ಉಲ್ಲಾಸಿಸಿ ಹರ್ಷಿಸುವೆವು. ಎಲ್ಲ ಶೋಧನೆಯನ್ನು ಜಯಿಸುವುದಕ್ಕೆ ಆತನು ಕೊಡುತ್ತಾನೆ. ಆರ್ಥಿಕ, ಶಾರೀರಿಕ, ಆತ್ಮಿಕ ಎಲ್ಲ ಮೇಲೆಗಳನ್ನು ಕೊಟ್ಟು ನಮ್ಮನ್ನು ನಡೆಸುವನಾಗಿದ್ದಾನೆ. ಕರ್ತನ ನಾಮಕ ಸ್ತೋತ್ರ. ನನ್ನ ಪ್ರಾರ್ಥನೆ ಮಾಡ್ತೀನಿ. ಸರ್ವಶಕ್ತನಾದ ದೇವರೇ, ಅದ್ಭುತ ಸ್ವರೂಪನಿ, ಸಬ್ಬತ್ತಿನಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಜಾವದಿಂದ ಪಾದ ಸನ್ನಿಧಿಗೂ ನಮ್ಮೆಲ್ಲರನ್ನು ನಿನ್ನ ವಿಶೇಷ ಆಶೀರ್ವಾದದಿಂದ ತುಂಬಿಸು.
ಇವತ್ತಿನ ದಿವಸ ನಡೆಯುವ ನಿನ್ನ ಎಲ್ಲ ಸೇವಕರ ಸೇವೆಗಳನ್ನು ಆಶೀರ್ವದಿಸು. ಅವರ ಬಾಯಿಂದ ಬರುವ ಸ್ತೋತ್ರಾರ್ಪಣೆ ನೀನು ಮೂಸಿ ನೋಡತಕ್ಕ ಮಹಾಸುವಾಸನೆಯ ಧೂಪವಾಗಲಿ ಸ್ವಾಮಿ. ಸೇವೆಯನ್ನು ಮಾಡುವ ಎಲ್ಲ ಸೇವಕರನ್ನು, ಪ್ರಾರ್ಥನೆಯನ್ನು ಕೇಳುವ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಿನ್ನ ಪರಿಶುದ್ಧಾತ್ಮನ ಬೆಳಕಿನಿಂದ, ಪರಿಶುದ್ಧಾತ್ಮನ ಸ್ವರಗಳಿಂದ ತುಂಬಿಸು ಸ್ವಾಮಿ. ಪರಿಶುದ್ಧಾತ್ಮನ ನಮ್ಮೆಲ್ಲರನ್ನು ಅದ್ಭುತ ರೀತಿಯಲ್ಲಿ ಈವರೆಗೆ ನಡೆಸಿದ್ದಿ. ಮುಂದಿನ ದಿವಸಗಳ ಈ ಸಬ್ಬತ್ ದಿನದ ಮುಂಚಾನೆ ಜಾವದಲ್ಲಿ ಎಲ್ಲರೂ ನಿನ್ನನ್ನು ಸ್ತುತಿಸುವಂತೆ ನಾವು ಸಹ ನಿನ್ನನ್ನು ಸ್ತುತಿಸಿ ನಿಮ್ಮನ್ನು ಆಶೀರ್ವಾದ ಪಡೆದುಕೊಂಡು ನಮ್ಮ ದಿನವನ್ನು ಪ್ರಾರಂಭಿಸುವಂತೆ ನಿನ್ನ ವಿಶೇಷ ಕೃಪೆ ನಮ್ಮ ಮೇಲಿರಲಿ. ವಿಶೇಷ ಆಶೀರ್ವಾದ ನಮ್ಮಲ್ಲಿ ಬಂದು ವಾಸ ಮಾಡು. ನಮ್ಮೆಲ್ಲ ಕೊರತೆಗಳನ್ನು, ನಮ್ಮೆಲ್ಲ ಚಿಂತೆಗಳನ್ನು ನೀನು ಬಲ್ಲಾತನಾಗಿದೆ ಸ್ವಾಮಿ. ಎಲ್ಲವನ್ನು ನಿಮ್ಮ ಪಾದಸನಿಗೆ ಒಪ್ಪಿಸಿಕೊಟ್ಟಿದ್ದೇವೆ ತಂದೆಯೇ. ಆಮೆನ್. ಪರಲೋಕ ನಮ್ಮ ತಂದೆಯ ನಾಮವು ಪ್ರಶಂಸಿಸಿಕೊಂಡು ರಾಜ್ಯವು ಬರಲಿ, ಚಿತ್ತವು ಪರಲೋಕ ಭೂಲೋಕವನ್ನು ನಮ್ಮ ಅಂದಿಂದ ಆಹಾರ ನೀವು ದಯಪಾಲಿಸಿ ನಮ್ಮ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧಿಸಿ ಕೇಳಿದ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನಿತ್ಯ ಸದಾ ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ 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 ಆಮೇಲೆ.